ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಸಂಡೇ ಸ್ಪೆಷಲ್ ಆಗಿ ವೆಜ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪ್ರತಿ ಸಂಡೇ ನಾನ್ ವೆಜ್ ತಿಂತಿದ್ರೆ ಈ ಸಂಡೇ ಈ ತರ ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಬಟ್ ಈ ರೆಸಿಪಿ ವೆಜಿಟೇರಿಯನ್ಗೋಸ್ಕರ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವೆಜಿಟೇರಿಯನ್ ಅವರು ನನ್ನ ರೆಸಿಪಿ ನೋಡ್ತಾ ಇರ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಈ ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಈ ಬಿರಿಯಾನಿ ಸಖತ್ ಫ್ಲೇವರ್ ಆಗಿರಬೇಕು ಅಂದ್ರೆ ಒಂದು ಸಖತ್ತಾಗಿರೋ ಟಿಪ್ಸ್ ಹೇಳಿದೀನಿ. ಯಾರೆಲ್ಲ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಲಾಸ್ಟ್ ವರೆಗೂ ನೋಡ್ತೀರೋ ಅವ್ರಿಗಂತೂ ಈ ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಡೆಲಿಷಿಯಸ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ 5ರಿಂದ 6 ಥರ ತರಕಾರಿಗಳನ್ನ ತಗೊಂಡಿದ್ದೀನಿ. ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ, ಗೆಡ್ಡೆಕೋಸು, ಹಾಗೆ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಹಾಗೆ ಹೂಕೋಸು ಕೂಡ, ಕಾಲಿಫ್ಲವರ್ ಕೂಡ ತಗೊಂಡಿದ್ದೀನಿ. ನಿಮ್ಗೆ ಯಾವುದೇ ಥರ ವೆಜಿಟೇಬಲ್ ಅವೈಲಬಲ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ನಾನು ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ. ಈ ಟೈಮಲ್ಲಿ ಹಸಿ ಬಟಾಣಿ ಸಿಕ್ಕಲಿಲ್ಲ ಅಂತ ನಾನು ಫ್ರೋಝನ್ ಹಸಿ ಬಟಾಣಿನೇ ತೊಗೊಂಡಿದ್ದೀನಿ. ದಮ್ ಬಿರಿಯಾನಿಗೆ ನೀವು ಯಾವುದೇ ಥರ ವೆಜಿಟೇಬಲ್ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪ್ಯಾನಲ್ಲಿ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 8ರಿಂದ 10 ಈರುಳ್ಳಿನ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಇದಕ್ಕೆ ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ. ನಾಟಿ ಈರುಳ್ಳಿ ಹಾಕೊಂಡ್ರಂತೂ ಟೇಸ್ಟ್ ಅಂತೂ ಡಬಲ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಟ್ರಾನ್ಸ್ಪರೆಂಟ್ ಆಗಬೇಕು. ನೆಕ್ಸ್ಟ್ ಈ ಥರ ಫ್ರೈ ಆಗಿರಬೇಕು. ಆನಿಯನ್ ಎಲ್ಲ ಫುಲ್ ಕ್ರಿಸ್ಪಿ ಆಗಬೇಕು. ಆ ಲೆವೆಲ್ವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಪ್ಲೇಟ್ ತಗೊಂಡು ಅದನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ಳೋಣ. ನಾವು ಮಾಡ್ತಿರೋ ಈ ದಮ್ ಬಿರಿಯಾನಿ ಸಖತ್ ಡೆಲಿಷಿಯಸ್ ಆಗಿರಬೇಕು ಅಂದ್ರೆ ಈ ತರ ಕ್ರಿಸ್ಪಿ ಆಗಿರೋ ಆನಿಯನ್ ತುಂಬಾ ಮುಖ್ಯವಾಗಿರುತ್ತೆ. ಈಗ ಸ್ವಲ್ಪ ಇದು ತಣ್ಣಗಾಗಕ್ಕೆ ಇಡೋಣ. ಈಗ ವೆಜಿಟೇಬಲ್ನೆಲ್ಲ ಮ್ಯಾರಿನೇಟ್ ಮಾಡೋಣ. ನಿಮ್ಗೆ ಏನಾದರೂ ಗೆಡ್ಡೆಕೋಸು ಬೇಡ ಅನ್ಸಿದ್ರೆ ದಯವಿಟ್ಟು ನೀವು ಗೆಡ್ಡೆಕೋಸನ್ನ ಸ್ಕಿಪ್ ಮಾಡ್ಬೋದು. ಗೆಡ್ಡೆಕೋಸು ಏನಕ್ಕಪ್ಪ ಹಾಕೊಂಡಿದ್ದೀನಿ ಅಂದ್ರೆ ಅದರಲ್ಲಿ ಮಕ್ಳಿಗೆ ಕೊಡೋದ್ರಿಂದ ವೇಟ್ ಗೇನ್ ಚೆನ್ನಾಗಾಗತ್ತೆ, ಹಾಗೆ ಡೈಜೆಷನ್ ಪವರ್ ಕೂಡ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಈಗ ಒಂದು ಪ್ಯಾನ್ಗೆ ಎಲ್ಲಾ ತರಕಾರಿಗಳನ್ನ ಹಾಕೊಂಡು ನಾನೀಗ ಸ್ಪೈಸಸ್ ಆಡ್ ಮಾಡ್ತಾ ಇದೀನಿ. ಸ್ಪೈಸಸ್ಗೆ ಪಲಾವ್ ಎಲೆ, ಕಸ್ತೂರಿ ಮೇಥಿ, ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, ಸ್ಟಾರ್ ಪತ್ರೆ, ಅನಾನಸ್ ಹೂವು, ಹಾಗೆ ಜಾಪತ್ರೆ ಹಾಕೊಂಡಿದ್ದೀನಿ. ಇದನ್ನ ಪ್ರತಿಯೊಂದು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ. ನಾನು ಇದಕ್ಕೆ 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ನೋಡಿ, ಈ ತರ ಬರಬೇಕು ಅಂದ್ರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಒಂದು ವೀಕ್ ಇಟ್ಟರು ಕೂಡ ಯಾವುದೇ ಕಲರ್ ಚೇಂಜ್ ಆಗೋದಿಲ್ಲ, ಆ ಥರ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿನ ಜಜ್ಕೊಂಡಿದ್ದೀನಿ. 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಇಡಿಯಷ್ಟು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ 3 ಹಸಿಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾನು 2 ಸ್ಪೂನಷ್ಟು ಉಪ್ಪು ಹಾಕೊಂಡು 100 ml ಅಷ್ಟು ನಾನು ಮೊಸರು ಹಾಕೋತಾ ಇದ್ದೀನಿ. ನಾನು ಯೂಸ್ ಮಾಡಿರೋದು 1 kg ವೆಜಿಟೇಬಲ್ ಆಗೋದ್ರಿಂದ ಮ್ಯಾಕ್ಸಿಮಮ್ ಅಂದ್ರೂ ನೀವು 100 ಗ್ರಾಮ್ ಅಷ್ಟಾದರೂ ನೀವು ಕರ್ಡ್ ಯೂಸ್ ಮಾಡಬೇಕಾಗತ್ತೆ. ಈಗ ಫ್ರೈ ಮಾಡ್ಕೊಂಡಿರೋ ಆನಿಯನ್ ಹಾಕೋತಾ ಇದ್ದೀನಿ. ನಾನು 2 ಇಡಿಯಷ್ಟು ನಾನು ಫ್ರೈ ಆನಿಯನ್ ಹಾಕೋತಾ ಇದ್ದೀನಿ. ಇದಕ್ಕೆ 1.5 ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಚಿಕನ್ ಮಸಾಲ, ಹಾಗೆ 2 ಸ್ಪೂನ್ ನಾನು ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ. ಬಿರಿಯಾನಿ ಮಸಾಲ ಬಂದು ಮನೇಲೇ ಮಾಡಿರೋದು ಹೋಮ್ ಮೇಡ್ ಬಿರಿಯಾನಿ ಮಸಾಲ. ಇದನ್ನು ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡಬೇಕಾಗತ್ತೆ, ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಮಿಕ್ಸ್ ಮಾಡಬೇಕಾದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆನಿಯನ್ದು ಆಯಿಲ್ ಏನಿರುತ್ತೆ ಅದನ್ನೊಂದು 2 ಸ್ಪೂನಷ್ಟು ಹಾಕೊಂಡು ಚೆನ್ನಾಗಿ ನಾವು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಅಂದರೂ ನೀವು 1 or 2 hour ಆದರೂ ನೀವು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಟೈಮ್ ಇಲ್ಲ ಅಂದರೆ ಒಂದು ½ an hour ಆದರೂ ಸಾಕು. ಈ ಬಿರಿಯಾನಿಗೆ ನಾನು ಕೋಲಂ ರೈಸ್ ತಗೊಂಡಿದ್ದೀನಿ. ಕೋಲಂ ರೈಸು ಹಾಗೆ ಜೀರಾ ರೈಸ್ ಅಂತೂ ಈಗ ತುಂಬ ಚೆನ್ನಾಗಿರುತ್ತೆ ಈ ಬಿರಿಯಾನಿಗೆ. ಹಾಗೆ ಒಂದು ಬೌಲಷ್ಟು ನಾನು ಬಾಸುಮತಿ ರೈಸ್ ಕೂಡ ಹಾಕೋತಾ ಇದ್ದೀನಿ, ಯಾಕೆಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ. ಅಕ್ಕಿನೆಲ್ಲ ತೊಳ್ಕೊಂಡು ಒಂದು ½ an hour ಅದನ್ನು ನೆನೆಸ್ಲಿಕ್ಕೆ ಇಡಬೇಕಾಗತ್ತೆ. ನಾವು ಆನಿಯನ್ ಫ್ರೈ ಮಾಡ್ಕೊಂಡಿರೋ ಕಡಾಯಲ್ಲೇ 2 ಸ್ಪೂನಷ್ಟು ತುಪ್ಪ ಹಾಕೊಂಡು ಮತ್ತೆ 1 ಸ್ಪೂನಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ನಾವು ತರಕಾರಿ ಏನು ಮ್ಯಾರಿನೇಟ್ ಮಾಡಿರ್ತೀವಲ್ಲ ಅದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಪನ್ನೀರ್ ಹಾಕೊಂಡ್ರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಪನ್ನೀರ್ ಹಾಕೊಂಡಿಲ್ಲ, ನೀವು ಬೇಕು ಅಂದ್ರೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ತರಕಾರಿ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಮ್ಯಾರಿನೇಟ್ ಮಾಡಾದ್ಮೇಲೆ ಮಸಾಲೆ ಏನಿರುತ್ತೆ ಸ್ವಲ್ಪ ನೀರು ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಥರ ವಾಟರ್ ಆ್ಯಡ್ ಮಾಡೋದು ಬೇಡ. ಕರ್ಡ್ ಹಾಕಿರೋದ್ರಿಂದನೇ ಅದು ಲಿಕ್ವಿಡ್ ಫಾರ್ಮೇಷನಲ್ಲಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ 2 or 3 minutes ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಮೇನ್ ಸೀಕ್ರೆಟ್ ಏನಪ್ಪ ಅಂದರೆ ನಾವು ರೆಸ್ಟೋರೆಂಟ್ಗೆ ಹೋದಾಗ ದಮ್ ಬಿರಿಯಾನಿ ಯಾವುದೇ ಟೇಸ್ಟ್ ಇರಲಿ ಬಟ್ ಘಮ ಘಮ ಅಂತ ಇರುತ್ತಲ್ಲ, ಅರೋಮಾ ಮಾತ್ರ ಸಖತ್ತಾಗಿರುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಇದನ್ನು ಜಾಕಾಯಿ ಅಂತ ಹೇಳ್ತಾರೆ. ಜಾಕಾಯಿನ ನಾವು ತರಕಾರಿ ಫ್ರೈ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಅದನ್ನು ತುರ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಎನ್ಹೆನ್ಸ್ ಆಗಿ ಬರುತ್ತೆ. ಅದೇ ಮಾಡೋದು ಸೀಕ್ರೆಟ್ ಅವರು. ನೀವು ಅಷ್ಟೇ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಟೇಸ್ಟ್ ಹಿಂಗನ ಇರಲಿ ಬಟ್ ಫ್ಲೇವರ್ ಮಾತ್ರ ಸಖತ್ತಾಗಿ ಬರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ 2 minutes ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಒಂದು 2 ಟೊಮೆಟೊ
ಟೊಮೆಟೊ ನೀವು ಚೆನ್ನಾಗಿ ಹಚ್ಚಾಕೋಬೇಕು. ಸ್ಲೇಸ್ ತರ ಹಾಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಟೊಮೆಟೊ ಬೇಡ ಅನ್ಸಿದ್ರೆ ಅದನ್ನ ಸ್ಕಿಪ್ ಮಾಡಿ ನೀವು ಲೆಮನ್ ಕೂಡ ಯೂಸ್ ಮಾಡಬಹುದು. ಟೊಮೆಟೊ ಹಾಕೋದ್ರಿಂದ ಕನ್ಸಿಸ್ಟೆನ್ಸಿ ನೀಟಾಗಿ ಚೆನ್ನಾಗಿರುತ್ತೆ. ಈಗ ದಮ್ ಬಿರಿಯಾನಿ ಇನ್ನ ಫ್ಲೇವರ್ ಚೆನ್ನಾಗಿ ಬರಬೇಕು ಅಂದ್ರೆ ಶುಂಠಿನ ಉದ್ದುದ್ವಾಗಿ ಕಟ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಂತಿರೋ ವೆಜಿಟೇಬಲ್ಗೆ ಹಾಕೋಬೇಕಾಗತ್ತೆ. ಹಾಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಇಷ್ಟು ಬೆಂದಿದ್ರೆ ಸಾಕು, ಜಾಸ್ತಿ ಫ್ರೈ ಮಾಡ್ಲಿಕ್ಕೆ ಹೋಗ್ಬಿಡಿ, ಯಾಕೆಂದ್ರೆ ದಮ್ ಕಟ್ಟೋದ್ರಿಂದ ಕೂಡ ವೆಜಿಟೇಬಲ್ ಚೆನ್ನಾಗಿ ಕುಕ್ ಆಗುತ್ತೆ. ಸೊ ಇಷ್ಟಾದ್ರೆ ಸಾಕು. ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಸೋಂಪು, ಹಾಗೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ರೈಸ್ ಹಾಕೊಂಡು ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ರೈಸ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು 70 to 80% ಅಷ್ಟು ಕುಕ್ ಆಗಬೇಕು. ಈಗ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಗೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಹಾಗೆ 1-2 ಹಸಿಮೆಣಸಿನಕಾಯಿನ ಯಾವುದೇ ತರ ಸ್ಲಿಟ್ ಮಾಡದೆ ಹಾಕೋಬೇಕು. ರೈಸ್ನ ಉಡುಡಿಯಾಗಿರ್ಬೇಕು ಅಂದರೆ ಜಾಸ್ತಿ ಕುಕ್ ಮಾಡೋದೆಲ್ಲ ಬೇಡ, ಒಂದು 80% ಕುಕ್ ಆದರೆ ಸಾಕು. ನೋಡ್ಬೋದು ನೀವೇ ಒಂದು 80% ಅಷ್ಟು ಕುಕ್ ಆಗಿದೆ. ಈಗ ಲೇಯರ್ ಆಗಿ ರೆಡಿ ಮಾಡ್ಕೊಳ್ಳೋಣ. ಒಂದು ದೊಡ್ಡದು ಪಾನ್ ತೊಗೊಂಡು ಅಷ್ಟು ನಾವು ಫ್ರೈ ಮಾಡ್ಕೊಂಡಿರೋ ವೆಜಿಟೇಬಲ್ನ ಒಂದು ಲೇಯರ್ ಆಗಿ ಸ್ಟಾರ್ಟ್ ಮಾಡಿ ಮತ್ತೆ 1-2 ಲೇಯರ್ ನಾವು ಅನ್ನ ಹಾಕೋಬೇಕಾಗತ್ತೆ. ಈಗ ಮೇಲ್ಗಡೆ ಡೆಕೋರೇಷನ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ಕರ್ಕೊಂಡಂಥ ಈರುಳ್ಳಿ ಏನಿರುತ್ತೆ ಆನಿಯನ್ ಫ್ರೈಸ್ನ ಮೇಲ್ಗಡೆ ಹಾಕಿ ಮತ್ತೆ ಲೇಯರ್ ಆಗಿ ನಾವು ತರಕಾರಿಗಳನ್ನ ಹಾಕೋಬೇಕಾಗತ್ತೆ. ಈ ಥರ ಮ್ಯಾಕ್ಸಿಮಮ್ 3 to 4 ಲೇಯರ್ ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಎಗೇನ್ ಮತ್ತೆ ರೈಸ್ ಹಾಕೋಬೇಕು, ಎಗೇನ್ ಮತ್ತೆ ನಾವು ತರಕಾರಿ ಹಾಕೋಬೇಕು. ಈ ಥರ ಲೇಯರ್ ಹಾಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಮನೇಲಿ ತಿನ್ನಬೇಕಾದ್ರೂ ಅಷ್ಟೇ ಮನೆಯವ್ರಿಗೆ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ಈಗ ಲೇಯರ್ ಎಲ್ಲ ರೆಡಿ ಆದಮೇಲೆ ಮೇಲ್ಗಡೆ 1-2 ಸ್ಪೂನ್ ಅಷ್ಟು ನಾವು ತುಪ್ಪ ಹಾಕೋಬೇಕಾಗತ್ತೆ. ಟೇಸ್ಟ್ ಅಂತೂ ಹೆನೆನ್ಸ್ ಆಗಿ ಬರುತ್ತೆ. ಇದನ್ನ ಬಾಳೆ ಎಲೆಯಲ್ಲಿ ದಮ್ ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಬಾಳೆ ಎಲೆ ಇಲ್ಲ ಅಂದ್ರೆ ಈ ತರ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ನ ಯೂಸ್ ಮಾಡೋದ್ರಿಂದ ಅದು ಕೂಡ ನೀಟಾಗಿ ದಮ್ ಆಗುತ್ತೆ. ಈ ಥರ ದಮ್ ಹಾಕಿದ್ಮೇಲೆ ಮ್ಯಾಕ್ಸಿಮಮ್ ನೀವು ಒಂದು 10 to 15 ಮಿನಿಟ್ಸ್ ನೀವು ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಕುಕ್ ಮಾಡಬೇಕಾಗತ್ತೆ. ತುಂಬ ಎಳೆ ಕಾವಲಿ ಇದನ್ನು ಕುಕ್ ಮಾಡಬೇಕು. ನಾನು ಇದನ್ನು 15 ನಿಮಿಷ ದಮ್ ಹಾಕಿದ್ದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ನೀವು ಕೋಲಮ್ ರೈಸ್ ಅಥವಾ ಜೀರಾ ರೈಸ್ ಯೂಸ್ ಮಾಡಿದ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೋಲಮ್ ರೈಸ್ ಇಲ್ಲ ಅಂದರೆ ನಾರ್ಮಲಿ ನೀವು ಸೋನಾ ಮೊಸರನ್ನ ಯೂಸ್ ಮಾಡ್ಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ತುಂಬ ಎನೆನ್ಸ್ ಆಗಿರಬೇಕು ಅಂದರೆ ಕೋಲಮ್ ರೈಸ್ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡಿದಂತಹ ದಮ್ ವೆಜಿಟೇಬಲ್ ಬಿರಿಯಾನಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಕೋಸಿಸ್ಟಾ ವ್ಲಾಗ್ಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಜಿಟೇರಿಯನ್ ಕೂಡ ನಾನ್ ವೆಜಿಟೇರಿಯನ್ ಕೂಡ ಸಖತ್ ಫೇವರ್ ಆಗಿರೋ ಈ ದಮ್ ಬಿರಿಯಾನಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.